ವೆಲ್ಕಮ್ ಬ್ಯಾಕ್. ಈಗಾಗಲೇ ಚುನಾವಣಾ ಸಮೀಕ್ಷೆಗಳು ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸಿದ್ವು, ಯಾರು ದೆಹಲಿಯ ಗದ್ದುಗೆಯನ್ನ ಅಲಂಕಾರ ಮಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದೆ. ದೆಹಲಿಯ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಕೇವಲ ಒಂದಕ್ಕಷ್ಟೇ ಸೀಮಿತ ಆಗಿತ್ತು. ಈಗ 2 ಕ್ಷೇತ್ರ ದೇವ್ಲಿ ಬಾದ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಎಸಿನ ಮಾರ್ಟೀಸ್ ಸಮೀಕ್ಷೆ ಆಮ್ ಆದ್ಮಿ ಪಕ್ಷಕ್ಕೆ 32ರಿಂದ 37 ಕ್ಷೇತ್ರ ಸಿಗಬಹುದು. ಬಿಜೆಪಿ 35ರಿಂದ 40 ಸ್ಥಾನಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ ಮಾತ್ರ 1ಕ್ಕೆ ಸೀಮಿತ ಆಗುತ್ತೆ ಅಂತ ಕೊಟ್ಟಿತ್ತು. ಪೀಪಲ್ಸ್ ಇನ್ಸೈಟ್ ನಲ್ಲಿ ಆಮ್ ಆದ್ಮಿ 25ರಿಂದ 29 ಸ್ಥಾನ ಗೆಲ್ಲಬಹುದು. ಬಿಜೆಪಿ 40ರಿಂದ 44 ಅಂತ ಹೇಳಿತ್ತು. ಕಾಂಗ್ರೆಸ್ ಕೇವಲ 2 ಅಂತ ಹೇಳಿತ್ತು. ಸೊ ಇನ್ನ ಜಾಯ್ಸ್ ಪೋಲ್ ಏನಂತ ಹೇಳಿತ್ತು ಅಂದ್ರೆ ಆಮ್ ಆದ್ಮಿ 22ರಿಂದ 31 ಸ್ಥಾನ ಗೆಲ್ಲಬಹುದು. ಬಿಜೆಪಿ 39ರಿಂದ 45 ಆದ್ರೆ ಕಾಂಗ್ರೆಸ್ ಕೇವಲ 2ಕ್ಕಷ್ಟೇ ಸೀಮಿತ ಆಗುತ್ತೆ ಅಂತ. ಇನ್ನ ಚಾಣಕ್ಯ ಆಮ್ ಆದ್ಮಿ 25ರಿಂದ 28 ಸ್ಥಾನ ಆದ್ರೆ ಬಿಜೆಪಿ 39ರಿಂದ 44 ಅಂತ ಹೇಳಿತ್ತು. ಕಾಂಗ್ರೆಸ್ 2ರಿಂದ 3 ಸ್ಥಾನ ಬರಬಹುದು ಅಂತ. ಸೊ ದೈನಿಕ್ ಭಾಸ್ಕರ್ ಆಮ್ ಆದ್ಮಿ 43ರಿಂದ 47 ಸ್ಥಾನ ಆದ್ರೆ ಬಿಜೆಪಿ 23ರಿಂದ 27 ಸ್ಥಾನ. ಕಾಂಗ್ರೆಸ್ ಯಾವುದೇ ತರದ ಖಾತೆ ಓಪನ್ ಮಾಡಲ್ಲ ಅಂತ ಹೇಳಿತ್ತು. ಸೊ ಈಗ ದೆಹಲಿಯ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯಾಗಿದ್ದು, ದೇವ್ಲಿ ಹಾಗೆ ಬಾದ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ. ಮತ್ತೊಂದು ಖಾತೆಯನ್ನ ತೆರೆದಿರುವಂತದ್ದು ಕಾಂಗ್ರೆಸ್. ಸೊ ಒಟ್ಟಾರೆಯಾಗಿ ಬಿಜೆಪಿ 38 ಆದ್ರೆ, ಸೊ ಈಗಾಗಲೇ ಎಎಪಿ 25 ಸ್ಥಾನ. ಇಲ್ಲಿ ನೇರ ಪೈಪೋಟಿ ಇರುವಂತದ್ದು ಬಿಜೆಪಿ ಹಾಗೆ ಆಪ್ಗೆ. ಆದರೆ ಪ್ರಮುಖವಾಗಿ ಮುನ್ನಡೆಯ ನಾಗಾಲೋಟದಲ್ಲಿ ಈಗ ಒಂದು ಬಿಜೆಪಿ ಮುಂದೆ ಇದೆ. ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ದೆಹಲಿ ಸಿಎಂ, ಮಾಜಿ ಸಿಎಂ, ಮಾಜಿ ಡಿಸಿಎಂಗೆ ಹಿನ್ನಡೆಯಾಗಿದೆ. ಆಪ್ನ ಪ್ರಮುಖ ನಾಯಕರಿಗೆ ಹಿನ್ನಡೆಯಾಗಿರುವಂಥದ್ದು ನೋಡಿ. ಬಿಜೆಪಿಗೆ ಅದೇನು ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ರಮುಖವಾಗಿ ಆಪ್ನ ಪ್ರಮುಖ ನಾಯಕರು, ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು, ಮನೀಶ್ ಸಿಸೋಡಿಯಾ, ಆತಿಶಿ ಹಿನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಇಷ್ಟೊತ್ತಿಗೆ ಬಿಜೆಪಿಗೆ ಖುಷಿಯ ವಿಚಾರ. ಯಾಕಂದ್ರೆ ಟಾರ್ಗೆಟ್ ಮಾಡಿದ್ದೇ ಸದ್ಯದ ಮಟ್ಟಿಗೆ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ ಸಿಸೋಡಿಯಾ, ಆ 3 ಘಟಾನುಘಟಿ ನಾಯಕರು ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಆತಿಶಿ, ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾಗೆ ಭಾರಿ ಆಘಾತ ಇದು. ಈ ಹಿಂದೆ ಪತ್ಪಗಂಜ್ ಸಿಸೋಡಿಯಾ ಅವರ ಸಾಂಪ್ರದಾಯಿಕವಾಗಿ ಎಎಪಿಯ ಭದ್ರಕೋಟೆ ಆಗಿತ್ತು. ಈ ಬಾರಿ ಛಿದ್ರ ಮಾಡುತ್ತಾ ಭದ್ರಕೋಟೆಯನ್ನ ಬಿಜೆಪಿ ಅನ್ನುವಂಥದ್ದು. ಎಎಪಿಯ ಅವಧ್ ಓಜಾ ಅವರು ಕಣದಲ್ಲಿದ್ದಾರೆ. ಬಿಜೆಪಿಯ ರವೀಂದರ್ ಸಿಂಗ್ ನೇಗಿ ಮತ್ತು ಕಾಂಗ್ರೆಸ್ನ ಅನಿಲ್ ಚೌಧರಿ ಕಣದಲ್ಲಿದ್ದಾರೆ. ಸೊ ಇಲ್ಲಿ ನೇರ ಪೈಪೋಟಿ ಬಿದ್ದಿರುವಂಥದ್ದು ಒಂದು ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ಬಿಜೆಪಿಯ ತರ್ವಿಂದರ್ ಸಿಂಗ್ ಮಾರ್ವಾ ಅವರ ನಡುವೆ. ಸೊ ಈಗ ಆಪ್ನಿಂದ ಸ್ಪರ್ಧೆ ಮಾಡಿರುವಂತ ಮನೀಶ್ ಸಿಸೋಡಿಯಾ ಅವರಿಗೆ ಭಾರಿ ಹಿನ್ನಡೆ ಆದ್ರೆ, ಬಿಜೆಪಿಯ ತರ್ವಿಂದರ್ ಸಿಂಗ್ ಮಾರ್ವಾ ಅವರಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಭಾರಿ ಯಶಸ್ವಿಯಾಗಿದೆ. ಸೊ ಈಗಾಗಲೇ ಒಂದು ಆತಿಶಿ ಅವರು ಕೂಡ ಬಹಳ ಒಂದು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, ಇಲ್ಲ ಆಪ್ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅಂತ. ಇನ್ನೊಂದು, ಮತ್ತೆ ಸಿಎಂ ಆಗುವ ಕನಸನ್ನ ಕೇಜ್ರಿವಾಲ್ ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ದೋಷ ಮುಕ್ತನಾಗಿಯೇ ಮತ್ತೆ ಅಧಿಕಾರಕ್ಕೆ ಬರ್ತೀನಿ,
ಜನರೇ ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡಿದ್ರು. ಆದರೆ ಎಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಸೊ ಆಪ್ನ ಘಟಾನುಘಟಿ ನಾಯಕರಿಗೆ ಭಾರಿ ಹಿನ್ನಡೆ ಆಗಿರುವಂಥದ್ದು, ಆಘಾತ ಆಗಿದೆ. ಯಾಕಂದ್ರೆ ಈಗಾಗಲೇ ಸಮಯ ಇನ್ನೇನು 9 ಆಯ್ತು. ಸೊ ಈಗಾಗಲೇ ಇನ್ನೊಂದೆರಡು-3 ಗಂಟೆಗಳಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಮಗೆ. ಯಾಕಂದ್ರೆ ಬಿಜೆಪಿ 39ರಲ್ಲಿ ಮುನ್ನಡೆ ಅಂತಂದ್ರೆ AAP 29 ಮುನ್ನಡೆಯನ್ನ ಸಾಧಿಸಿರುವ ವಿಚಾರವಾಗಿ ನೋಡ್ತದಾದ್ರೆ ಹಂತ ಹಂತವಾಗಿ ಗೆಲುವಿನ ಅನೌನ್ಸ್ಮೆಂಟ್ ಕೂಡ ಶುರುವಾಗುತ್ತೆ. ಯಾರು ಮೊದಲು ಗೆಲ್ತಾರೆ ಅನ್ನುವಂತ ವಿಚಾರ ಇನ್ನೇನು 11-12 ಗಂಟೆ ಒಳಗಡೆ ನಮಗೆ ಕ್ಲಿಯರ್ ಪಿಕ್ಚರ್, ಯಾರ ಗದ್ದುಗೆ ಪಾಲಾಗುತ್ತೆ, ದೆಹಲಿ ಯಾರು ಪಾಲಾಗುತ್ತೆ ಅನ್ನುವಂಥದ್ದು. ಈಗಾಗಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಒಂದು AAPಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಇಡೀ ಫಲಿತಾಂಶದ ಸಮೀಕ್ಷೆಯನ್ನ ತಿರಸ್ಕಾರ ಮಾಡಿದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಖಭಂಗ ಆಗುತ್ತಾ, ಮತ್ತೆ ಜನರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಧಿಕ್ಕರಿಸಿಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ. ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವವನ್ನ ದೆಹಲಿಯಲ್ಲಿ ಅಸ್ತಿತ್ವವನ್ನ ಉಳಿಸ್ಕೊಂಡಿತ್ತು ಒಂದು ರಾಜ್ಯ